ಪ್ರಿಯರಾದವರೇ, ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲಿ ವಿವಾಹಕ್ಕೆ ಮುಂಚೆ ಮನೆ ಕೆಲಸಗಳನ್ನು ಕಲಿತುಕೋ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಿ ಪ್ರಾರ್ಥಿಸಲಿದ್ದೇವೆ. ಅನೇಕ ಹೆತ್ತವರು ತಮ್ಮ ಹೆಣ್ಣು ಮಕ್ಕಳು ಸ್ವಂತ ಕಾಲಿನಲ್ಲಿ ನಿಂತುಕೊಳ್ಳಬೇಕು ಎಂಬುದಕ್ಕಾಗಿಯೂ, ಸಮುದಾಯದಲ್ಲಿ ಒಳ್ಳೆಯ ಒಂದು ಸ್ಥಿತಿಗೆ ಬರಬೇಕು ಎಂಬುದಕ್ಕಾಗಿಯೂ, ವಿದ್ಯಾಭ್ಯಾಸಕ್ಕೂ ಸಂಸ್ಥೆಗಳಿಗೆ ಕೆಲಸಕ್ಕೆ ಹೋಗುವುದಕ್ಕೂ ಹೆಚ್ಚಿನ ಗಮನ ಕೊಡುತ್ತಾರೆ. ಇನ್ನು ಕೆಲವರು ನಮಗೆ ಇರುವಂಥದ್ದು ಒಬ್ಬಳೇ ಮಗಳು ಎಂಬುದಾಗಿ ಅಡುಗೆಯ ಮನೆಯ ಕಡೆ ಬರದೇ ಇರುವಂತೆ ನೋಡಿಕೊಳ್ತಾರೆ. ಈ ರೀತಿಯಾಗಿ ಬೆಳೆದ ಹೆಣ್ಣು ಮಕ್ಕಳು ಅವರ ಗಂಡನ ಮನೆಯಲ್ಲಿ ಪಡುವಂತಹ ಕಷ್ಟವು ಬಹಳ, ಅದನ್ನು ಹೇಳುವುದಕ್ಕೇ ಆಗದು. ಆದ್ದರಿಂದ ನೀವು ಚಿಕ್ಕ ಮಕ್ಕಳನ್ನು ಬೆಳೆಸುವಾಗ ಚಿಕ್ಕ ವಯಸ್ಸಿನಿಂದಲೇ ಆಕೆಯು ಮತ್ತೊಂದು ಮನೆಗೆ ಹೋಗುವಂತವಳು ಎಂಬಂತಹ ಯೋಚನೆಯಿಂದ ನೀವು ಬೆಳೆಸುವಾಗಲೇ ಆ ಮಗಳು ಹೋಗುವ ಮನೆಗೂ ಹುಟ್ಟಿದ ಮನೆಗೂ ಹೆಮ್ಮೆಯನ್ನು ತರಲು ಸಾಧ್ಯ. ಆದ್ದರಿಂದ ಹೆತ್ತವರು ಮಕ್ಕಳನ್ನು ಬೆಳೆಸುವಾಗಲೇ ಈ ಕಾರ್ಯಕ್ರಮಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ ಆಲೋಚನೆಗಳನ್ನು ಕೊಟ್ಟು ಕೆಲಸಗಳನ್ನು ಕಲಿಸಿಕೊಡುವಾಗಲೇ ಕರ್ತನು ಆ ಕುಟುಂಬವನ್ನು ನೋಡಿ ಸಂತೋಷ ಪಡುವನು. ಈಗ ಜ್ಯೋತಿಯ ಕರ್ನಾಟಕ ನೋಡೋಣ. ಅಕ್ಕ, ಒಂದು ಲೇಡಿ ಹತ್ರ ನಾನು ಹಣ ಕೊಟ್ಟು ಏಮಾರ್ದೆ ಅಲ್ಲ? ಹೌದು ಸುಬ್ಬಿ, ಅವರು ಇನ್ನೂ ಇಬ್ರನ್ನ ಏಮಾರ್ಸಿದ್ದಾರೆ ಅಕ್ಕ. ಹೌದಾ ಅಕ್ಕ, ಹಣ ಹೇಗಕ್ಕ ವಾಪಸ್ ತಗೊಳ್ಳೋದು? ಅವ್ರ ನಡವಳಿಕೆ ನೋಡಿದ್ರೆ ವಾಪಸ್ ಕೊಡೋ ಥರ ಕಾಣ್ತಿಲ್ಲ. ನಾವು ಬೇರೆ ಯಾವ್ದಾದ್ರು ಮಾರ್ಗದಲ್ಲಿ ಪ್ರಯತ್ನ ಮಾಡಿ ನೋಡೋಣ ಅಕ್ಕ. ಬೇರೆ ಮಾರ್ಗ ಅಂದ್ರೆ ಪೊಲೀಸ್ ಹತ್ರನೇ ಹೋಗ್ಬೇಕು. ಪೊಲೀಸಾ? ಅಯ್ಯಯ್ಯೋ ಬೇಡ ಅಕ್ಕ, ನಾವು ಪ್ರಾರ್ಥನೆ ಮಾಡೋಣ. ಚಿಂತೆ ಮಾಡಬೇಡ ಸುಬ್ಬಿ, ನಿನ್ನ ಹಣ ಎಲ್ಲೂ ಹೋಗಲ್ಲ, ವಾಪಸ್ ಸಿಗುತ್ತೆ. ಮರ್ಸಿ, ನೀನು ಹೋಗಿ ಟೀ ಮಾಡಮ್ಮ. ಟೀ ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ? ಸರಿ, ನಾನು ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ, ಏನು ಮಾಡೋದು? ಮುಂದುವರೆದು ಪ್ರಾರ್ಥನೆ ಮಾಡೋಣ ಸುಬ್ಬಿ, ಖಂಡಿತ ನಿನ್ನ ದುಡ್ಡು ಸಿಗುತ್ತೆ. ಅಮ್ಮ, ಮನೇಲಿ ಹಾಲಿಲ್ಲ, ನಾನು ಹೋಗಿ ಹಾಲು ತಗೋಬರ್ಲಾ? ಅಕ್ಕ, ಏನು ತೊಂದರೆ ಇಲ್ಲ ಅಕ್ಕ, ನಮ್ಮನೆ ತಾನೇ, ಇನ್ನೊಂದ್ಸಲ ಬಂದಾಗ ಕುಡಿತೀನಿ. ನಾನು ಬರ್ತೀನಿ ಅಕ್ಕ. ಸರಿಮ್ಮ. ಮರ್ಸಿ, ಬರ್ತೀನಿ. ಸರಿ. ಮರ್ಸಿ, ಮನೇಲಿ ಹಾಲು ಇರಬೇಕಲ್ಲ, ಖಾಲಿ ಆಗಿಲ್ವಲ್ಲ? ಹೌದಮ್ಮ, ಇದೆ. ಇದೆಯಾ? ಮತ್ತೆ ಯಾಕೆ ಹಾಲು ತೊಗೊಂಡು ಬರ್ತೀನಿ ಅಂತ ಹೇಳಿದೆ? ಅಮ್ಮ, ನಾನು ಮಾಡೋ ಟೀ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು, ಸುಬ್ಬಿ ಅಕ್ಕಗೂ ಗೊತ್ತಾ? ಅವ್ರು ಏನು ಅನ್ಕೋತಾರೆ, ಅದಕ್ಕೆ ಹಾಗೆ ಹೇಳ್ದೆ. ಸಾರಿಮ್ಮ. ಛೇ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಅವಳಿಗೆಲ್ಲದನ್ನೂ ಹೇಳ್ಕೊಟ್ಟೆ, ಆದರೆ ಅಡುಗೆ ಕೆಲಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ದಲೇ ಹೋಗ್ಬಿಟ್ನಲ್ವಾ. ಇವಳಿಗೊಂದು ಟೀ ಕೂಡ ಮಾಡೋದು ಗೊತ್ತಿಲ್ವಲ್ಲ. ಛೇ. ಮರ್ಸಿ, ಇವತ್ತು ತರಕಾರಿನೆಲ್ಲ ನೀನೇ ಕಟ್ ಮಾಡ್ತೀಯಾ? ಏನಮ್ಮ ದಿಢೀರಂತ ಕಟ್ ಮಾಡಕ್ಕೆ ಹೇಳ್ತಿದ್ದೀರಾ? ಆರಂಭದಲ್ಲೇ ಹೇಳ್ಕೊಡ್ಬೇಕಾಗಿತ್ತು, ಹೇಳ್ಕೊಡ್ದೆ ಬಿಟ್ಬಿಟ್ಟೆ. ಪರವಾಗಿಲ್ಲ, ನೀನೇ ಮಾಡು.
ಕಷ್ಟವಾಗಿದೆ ಅಮ್ಮ, ನೀವೇ ಕಟ್ ಮಾಡಿಬಿಡಿ. ಸರಿ ಹೋಗು, ನಮ್ಮಿಬ್ರಿಗೂ ಕುಡಿಯೋಕೆ ಟೀ ಮಾಡ್ಕೊಂಡು ಬಾ. ಟೀ ಮಾಡ್ಕೊ ಬರ್ತೀನಿ, ಆದರೆ ಅದು ಕುಡಿಯೋ ಥರ ಇರುತ್ತಾ ಇಲ್ವಾ ಅಂತ ನೀವೇ ಹೇಳಬೇಕು. ನೀನು ಇನ್ನೊಬ್ರು ಮನೆಗೆ ಹೋಗೋಳು, ಒಂದು ಟೀ ಕೂಡ ಮಾಡಕ್ಕೆ ಬರಲ್ಲ ಅಂದರೆ ಹೇಗಮ್ಮ? ಇನ್ನೊಂದು ಮನೆಗೆ ಹೋಗ್ತೀವಿ ಅಂದರೆ ಟೀ ಮಾಡೋದು ಗೊತ್ತಿರಬೇಕಾ ಏನೋ? ಅದು ಮಾತ್ರ ಅಲ್ಲ, ನಾನು ನಾಳೆನೇ ಮದುವೆ ಮಾಡ್ಕೊಂಡು ಹೋಗ್ತೀನ ಏನೋ? ಇನ್ನೂ ತುಂಬ ವರ್ಷಗಳಿದೆಯಲ್ಲ, ನಾನು ಹೋಗಿ ಟೀ ಮಾಡ್ಕೊಂಡು ತಗೊಬರ್ತೀನಿ. ಹಾಂ. ಮಾಸಿ, ಇವತ್ತು ಮನೇಲಿ ನೀನೇ ಅಡುಗೆ ಮಾಡೋದು? ಅಯ್ಯಯ್ಯೋ, ಇವಳ ಅಡಿಗೆ ಹಂಗಾರೆ ನಾನು ಹೋಟೆಲಲ್ಲೇ ತಿನ್ಬಿಡ್ತೀನಮ್ಮ. ಏನಮ್ಮ ನೀವು ದಿಢೀರ್ ಅಂತ ಏನಾದರೂ ಮಾಡಕ್ಕೆ ಹೇಳ್ತೀರಾ? ಅವತ್ತು ಟೀ ಮಾಡಕ್ಕೆ ಹೇಳಿದ್ರಿ, ತರಕಾರಿ ಕಟ್ ಮಾಡಕ್ಕೆ ಹೇಳಿದ್ರಿ, ಇವತ್ತು ಅಡುಗೆ ಮಾಡಕ್ಕೆ ಹೇಳ್ತಿದ್ದೀರಾ? ಏನಮ್ಮ ಆಯಿತು ನಿಮಗೆ? ನನಗೇನು ಆಗಿಲ್ಲ, ನಿನಗೇನು ಆಗಬಾರ್ದಲ್ವಾ, ಅದಕ್ಕೆ. ನನಗೇನು ಆಗಲ್ಲ. ಅವತ್ತು ನೀವು ನಾನು ಹಾಲಿಲ್ಲ, ಟೀ ಮಾಡೋಕ್ಕೆ ಹಾಲಿಲ್ಲ ಅಂತ ಹೇಳದ್ನಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂತಾನೆ ಹಿಂಗೆ ಮಾಡ್ತಿದ್ದೀರಾ? ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಮೇಲೆ ಮುಯ್ ತೀರಿಸ್ಕೋಬೇಕಾ? ಏನು ಮರ್ಸಿ ಈ ಥರ ಮಾತಾಡ್ತೀಯಾ? ಮತ್ತೆ ಏನಮ್ಮ, ಡೈಲಿ ಅಡುಗೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಒಗಿ ಅಂದರೆ ಮುಯ್ ತೀರ್ಸೋ ಥರ ತಾನೇ ಇದೆ. ನಾನು ನಿನಗೆ ಮುಯ್ ತೀರಿಸ್ತಾ ಇಲ್ಲಮ್ಮ, ಅಭ್ಯಾಸ ಮಾಡ್ತಿದ್ದೀನಿ. ನಾಳೆ ನೀನು ಬೇರೆಯವ್ರ ಮನೆ ಹೋಗಿ ಕಷ್ಟಪಡಬಾರ್ದಲ್ವಾ? ನಾನು ಯಾಕಮ್ಮ ಕಷ್ಟಪಡ್ತೀನಿ? ಇವಾಗ ನೀವು ಮನೇಲಿ ನನ್ನ ಹೆಂಗೆ ನೋಡ್ಕೋತೀರೋ ಅದೇ ಥರ ಒಂದು ಮನೆ ನೋಡಿ, ಅವರು ನನಗೆಲ್ಲ ಮಾಡಿಕೊಡ್ತಾರೆ. ಅದಕ್ಕೆ ಕೊನೆವರೆಗೂ ನೀನು ಇಲ್ಲೇ ಇರಬೇಕು. ನಾನು ನಿನ್ನ ಹತ್ರ ಮಾತಾಡಿಲ್ಲ. ಹೌದು, ನಿಂಗೆ ನೆಟ್ಟಿಗೆ ಅಡುಗೆ ಮಾಡಕ್ಕೆ ಬರದೆ ಹೋದ್ರು ಬಾಯ್ ಮಾಡಕ್ಕೆ ಬರುತ್ತೆ. ನೀನು ಅನವಶ್ಯಕವಾಗಿ ಮಾತಾಡ್ತಿದೀಯಾ? ಅಯ್ಯೋ, ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮರ್ಸಿ, ನಾನು ನಿನ್ನ ಒಳ್ಳೇದಕ್ಕೆ ಅಮ್ಮ ಹೇಳ್ತಾ ಇದ್ದೀನಿ. ಒಳ್ಳೇದು ಅಂದ್ರೆ ಅವಳಿಗೆ ಇಷ್ಟ ಆಗಲ್ವಲ್ಲಮ್ಮ. ಏಯ್, ನೀನು ಸುಮ್ಮನೆ ಇರೋ. ಅಮ್ಮ ನಾನು ಹೋಗ್ತೀನಿ. ಏಯ್ ಮರ್ಸಿ, ಮರ್ಸಿ, ಅಯ್ಯೋ ನೀನು ಯಾಕೋ ಹಿಂದೆ ಹಿಂದೆ ಮಾತಾಡ್ತಿದ್ಯಾ? ಛೇ. ಮರ್ಸಿ, ನಿಮ್ಮಮ್ಮ ನಿನ್ನ ಕಷ್ಟಪಡಿಸೋದಿಕ್ಕೋ ಗಾಯ ಮಾಡೋದಿಕ್ಕೋ ಹೇಳಲಿಲ್ಲ, ನಿನ್ನ ಒಳ್ಳೇದಕ್ಕಾಗಿಯೇ ಹೇಳಿದ್ರಮ್ಮ. ಅದಕ್ಕೆ ಅಂತ ನನ್ನ ಮನೆ ಕೆಲಸ ಕಲ್ತ್ಕೊಂಡ್ರೆ ಮಾತ್ರ ಹೋಗೋ ಜಾಗದಲ್ಲಿ ಚೆನ್ನಾಗಿರ್ತೀನಿ ಅಕ್ಕ. ಮರ್ಸಿ, ನನಗೆ ಮ್ಯಾರೇಜ್ ಆಗಿ ನನ್ನ ಹಸ್ಬೆಂಡ್ ಮನೆಗೆ ಬಂದ ಪ್ರಾರಂಭದಲ್ಲಿ ಕುಟುಂಬ ಚೆನ್ನಾಗೇ ಇತ್ತು, ಆದರೆ ಎಲ್ಲಿ ಸಮಸ್ಯೆ ಆರಂಭ ಆಯಿತು ಗೊತ್ತಾ? ನನ್ನ ಅಡುಗೆಯಿಂದನೇ ಅಮ್ಮ. ಹೌದಮ್ಮ, ನನಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಹೇಳಬೇಕಂದ್ರೆ ಟೀ ಮಾಡೋಕ್ಕೂ ಬರ್ತಿರ್ಲಿಲ್ಲ. ನಾನು ಮಾಡೋ ಸಾಂಬಾರ್ ರಸಮ್ಗಿಂತ ಕೇವಲವಾಗಿರೋದು. ನನ್ನ ಗಂಡನ ಮನೇಲಿ ಇದ್ದವ್ರಿಗೆ ತಕ್ಕ ರೀತಿಯಲ್ಲಿ ನನಗೆ ಅಡುಗೆ ಮಾಡೋಕ್ಕಾಗಲಿಲ್ಲ. ನಾನು ಏನೇ ಮಾಡಿಕೊಟ್ರು ನನ್ನ ಗಂಡ ಚೆನ್ನಾಗಿದೆ ಅಂತ ತಿನ್ನೋರು, ಆದರೆ ನಮ್ಮ ಅತ್ತೆ ಕೊರತೆ ಹೇಳಿಲ್ದಿರೋ ದಿನನೇ ಇಲ್ಲ. ಆವಾಗ ನಾನು ಕೂಡ ಯೋಚನೆ ಮಾಡಿದೆ, ಮದುವೆಗೆ ಮುಂಚೆ ಮನೆ ಕೆಲಸ, ಅಡುಗೆ ಮಾಡೋ ವಿಷಯಗಳನ್ನು ಕೂಡ ಚೆನ್ನಾಗಿ ಕಲ್ತಿರ್ಬೇಕು ಅಂತ. ಅದರಿಂದ ಆರಂಭವಾದ ಸಮಸ್ಯೆಗಳು ಇವತ್ತಿನವರೆಗೂ ನಡೀತಾನೆ ಇದೆಯಮ್ಮ. ನಿನ್ನ ಲೈಫಲ್ಲಿ ನೀನು ಆ ಥರ ಬಾಧಿಸಲ್ಪಡಬಾರ್ದು ಅಂತ ನಿಮ್ಮಮ್ಮ ಬಯಸ್ತಿದ್ದಾರಮ್ಮ. ಅಮ್ಮ ಸಾರಿ ಅಮ್ಮ, ನೀವು ಹೇಳಕ್ಕೆ ಬಂದಿದ್ದನ್ನ ಅರ್ಥ ಮಾಡ್ಕೊಳ್ದೆ ನಾನು ಮಾತಾಡ್ಬಿಟ್ಟೆ. ಪರವಾಗಿಲ್ಲಮ್ಮ, ಇವಾಗಲಾದರೂ ಅರ್ಥ ಮಾಡ್ಕೊಂಡಲ್ಲ. ಮರ್ಸಿ, ಇವತ್ತು ಗಂಡನ ಮನೆಗೆ ಬರೋ ಹೆಣ್ಣಿಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಮಗಳನ್ನ ಮದುವೆ ಮಾಡಿಕೊಡುವಂಥ ಹೆತ್ತವ್ರು ಅದನ್ನು ಗಮನಿಸ್ತಾನೇ ಇಲ್ಲ. ಅದೇ ತಪ್ಪನ್ನ ನಾನು ಮಾಡಕ್ಕೆ ಹೋಗಿದ್ದೆ. ನೀನು ಗಂಡನ ಮನೆಗೆ ಹೋಗಿ ಸರಿಯಾಗಿ ಅಡುಗೆ ಮಾಡಿಲ್ಲ ಅಂದರೆ ಯಾರನ್ನು ಬೈತಾರೆ? ಒಬ್ಳು ಹೆಣ್ಮಗಳನ್ನ ಯಾವ ಥರ ಬೆಳೆಸಿದ್ದಾರೆ ನೋಡು ಅಂತ ನನಗೆ ತಾನೇ ಬೈತಾರೆ. ನೀನು ಚೆನ್ನಾಗಿರ್ಬೇಕು ಅಂತ ತಾನೇ ಅಮ್ಮ ಆಸೆ ಪಡೋದು. ನಾನು ನಿನಗೆ ಕೆಟ್ಟದ್ದು ಮಾಡ್ತೀನಾ? ಇವತ್ತಿಂದ ಅಮ್ಮ ನಿನಗೆಲ್ಲ ಹೇಳ್ಕೊಡ್ತೀನಿ, ಕಲ್ತ್ಕೊ ಮರ್ಸಿ. ಸರಿ ಅಮ್ಮ. ಹೌದು, ಖಂಡಿತ ಮಾಡ್ತಾಳೆ. ಮಾಡ್ಬಿಟ್ಟೆ ಬೇರೆ ಕೆಲಸ ಮಾಡೋದು. ಹೋಗಿ ಹೋಗಿ ಇವಳನ್ನ ನಂಬ್ತಾ ಇದ್ದೀರಾ ಅಮ್ಮ? ಹೌದು, ಬಂದ್ಬಿಟ್ಟ ಅಡ್ವೈಸ್ ಮಾಡೋದಕ್ಕೆ. ಏನಿದು, ಯಾವಾಗ ನೋಡಿದ್ರು ಇಬ್ರು ಬೆಕ್ಕು ಇಲಿ ಥರ ಜಗಳಾಡ್ತಾ ಇರ್ತಿರಲ್ಲ. ಏನು ವೀಕ್ಷಕರೇ, ಜ್ಯೋತ್ಯಕ್ಕ ನಾಟಕವನ್ನು ನೋಡಿದ್ರಾ? ಮನೆ ಕೆಲಸಗಳನ್ನು ಮಾಡುವುದಕ್ಕೆ ತಿಳಿಯದೇ ಇರುವುದರಿಂದ ಬರುವಂತ ಸಮಸ್ಯೆಗಳನ್ನು ತಿಳ್ಕೊಂಡ್ರ? ಹೆತ್ತವರೇ, ನಿಮ್ಮ ಮಕ್ಕಳ ಭವಿಷ್ಯತ್ ಕಾಲದ ಕುರಿತು ಗಮನವಾಗಿರ್ರಿ. ಮಕ್ಕಳೇ, ನೀವು ಕೂಡ ನಿಮ್ಮ ಹೆತ್ತವರೊಂದಿಗೆ ಸೇರಿ ಮನೆ ಕೆಲಸಗಳನ್ನು ಮಾಡಲು ಅಭ್ಯಾಸ ಮಾಡ್ಕೊಳ್ರಿ. ಆಗಲೇ ನಿಮ್ಮ ಜೀವಿತ ಆಶೀರ್ವಾದವಾಗಿರ್ತದೆ. ಈಗ ನಿಮ್ಮ ಆಶೀರ್ವಾದಕ್ಕಾಗಿ ದೇವರ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸಲು ಸಹೋದರಿ ಜಾಯ್ಸ್ ಲಾಜರಸ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ಸಂದೇಶವನ್ನು ಕೇಳ್ರಿ, ನೀವು ಕೂಡ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ.
ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ದೇವರು ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ವಿವಾಹಕ್ಕಿಂತ ಮೊದಲು ಮನೆಯ ಕೆಲಸಗಳನ್ನು ಕಲಿತುಕೋ. ಜ್ಞಾನೋಕ್ತಿಗಳು 31:27. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ನನ್ನ ಪ್ರಿಯರಾದವರೇ, ವಿವಾಹಕ್ಕೂ ಮೊದಲು ಮನೆಯ ಕೆಲಸಗಳನ್ನು ಕಲಿತುಕೋ. ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ವಿವಾಹಕ್ಕಿಂತ ಮೊದಲು ಮಕ್ಕಳಿಗೆ ಎಲ್ಲ ಕಾರ್ಯಗಳನ್ನು ಕಲಿಸಿಕೊಡಬೇಕು. ನನ್ನ ಪ್ರಿಯರಾದವರೇ, ಸೋಂಬೇರಿತನದ ಅನ್ನವನ್ನು ನಾವು ತಿನ್ನಬಾರದು. ಮಕ್ಕಳು ವಿವಾಹಕ್ಕೆ ಸಿದ್ಧವಾಗುವಾಗ ಓದಿರಬಹುದು, ಅವರು ಕೆಲಸಕ್ಕೆ ಹೋಗಬಹುದು, ಒಳ್ಳೆಯ ಕೆಲಸದಲ್ಲಿರಬಹುದು. ಆದರೆ ಯಾರಾಗಿದ್ದರೂ ಮನೆಯಲ್ಲಿ ಅಡಿಗೆ ಮಾಡುವಂತಹ ಕೆಲಸವನ್ನು ಹೆತ್ತವರು ಹೇಳಿಕೊಡಬೇಕು. ಮಕ್ಕಳನ್ನು ಅಡಿಗೆ ಮಾಡಿರಿ, ಕಲಿತುಕೊಳ್ಳಿರಿ ಎಂದು ಹೇಳಬೇಕು. ಒಬ್ಬ ಅನ್ಯರು ಬಂದರೆ ಅವರನ್ನು ಉಪಚರಿಸುವುದಕ್ಕೆ, ಇಲ್ಲ ಮನೆಗೆ ಬಂದವರನ್ನು ಉಪಚರಿಸುವುದಕ್ಕೆ ಮಕ್ಕಳಿಗೆ ಒಂದು ಟೀ ಕಾಫಿ ಮಾಡುವುದಕ್ಕೆ ಬರಬೇಕು. ಮಾಡಲು ತಿಳಿಯದೆ ಮಕ್ಕಳಿರಬಾರದು. ನನ್ನ ಪ್ರಿಯರಾದವರೇ, ಒಬ್ಬ ಯೌವನಸ್ಥ ಹುಡುಗನಿಗೆ ಒಬ್ಬ ಹುಡುಗಿಯನ್ನು ಕೊಟ್ಟು ವಿವಾಹ ಮಾಡಲು ಎಲ್ಲವನ್ನು ಸಿದ್ಧ ಮಾಡಿದ್ದರು. ವಿವಾಹವೂ ಮುಗಿಯಿತು. ಗಂಡ ರಾತ್ರಿ ಹೆಂಡತಿಯ ಬಳಿ ಕೇಳಿದ್ದಾರೆ, ನನಗೆ ಒಂದು ಕಾಫಿಯನ್ನು ಮಾಡಿಕೊಂಡು ಬಾ ಎಂದು. ಆಗ ಸರಿ ಎಂದು ಹೋದಂಥ ಹೆಂಡತಿ ಕಿಚನ್ ಒಳಗೆ ಹೋಗಿ ಕಿಚನ್ನಿನಲ್ಲೇ ನಿಂತುಕೊಂಡಿದ್ದಳು. ಗಂಡನು ಆಸೆಯಿಂದ ಕಾಫಿಯನ್ನು ಕೇಳಿದ್ದಾರೆ. ಆದರೆ ಈ ಸಹೋದರಿ ಕಿಚನಿಗೆ ಹೋಗಿ ಹಾಗೆ ನಿಂತುಕೊಂಡಳು, ಹೊರಗೆ ಬರಲೇ ಇಲ್ಲ. ತುಂಬ ಸಮಯ ಆಯಿತು. ತುಂಬ ಸಮಯವಾದ ಮೇಲೆ ಗಂಡ ಏನು ಮಾಡಿದ್ದಾನೆ, ಕಾಫಿ ಮಾಡಲು ಹೇಳಿದೆನಲ್ಲ, ಕಾಣುತ್ತಿಲ್ಲ ಎಂದು ಕಿಚನಿಗೆ ಹುಡುಕಿಕೊಂಡು ಹೋಗಿದ್ದಾರೆ. ಹೋದರೆ ಆ ಸಹೋದರಿ ಕಿಚನಿನಲ್ಲಿ ಅಲ್ಲಿ ಇಲ್ಲಿ ನಡೆದಾಡುತ್ತಿದ್ದಾಳೆ. ಕಾಫಿ ಪೌಡರ್ ಎಲ್ಲಿದೆ, ಸಕ್ಕರೆ ಎಲ್ಲಿದೆ ಎಂದು ಗೊತ್ತಿಲ್ಲ. ಕೊನೆಗೆ ಆ ಸಹೋದರಿ ಹೇಳಿದ್ದಾಳೆ, ನನಗೆ ಕಾಫಿ ಮಾಡಲು ಬರುವುದಿಲ್ಲ ಎಂದು. ನನ್ನ ಪ್ರಿಯರಾದವರೇ, ಅವರು ಕಾಫಿ ಮಾಡಿಕೊಂಡು ಬಾ ಎಂದು ಹೇಳುವಾಗ ಮೊದಲೇ ಅದನ್ನು ಹೇಳಿರಬಹುದು. ಅದಕ್ಕೆ ಬದಲಾಗಿ ವ್ಯರ್ಥವಾಗಿ ಸಮಯ ಕಳೆಯಬಾರದು, ಕಿಚನಿನಲ್ಲಿ ಹೋಗಿ ನಿಂತಿರಬಾರದು. ಆದರೆ ಇದು ಪೇರೆಂಟ್ಸ್ ತಪ್ಪು. ಪೇರೆಂಟ್ಸ್ ಮಕ್ಕಳನ್ನು ವಿವಾಹಕ್ಕೂ ಮೊದಲೇ ಅವರನ್ನು ಸಿದ್ಧ ಮಾಡಿರಬೇಕು. ಪ್ರಾರ್ಥನೆಯಲ್ಲೂ ಮಕ್ಕಳನ್ನು ಸಿದ್ಧ ಮಾಡಿರಬೇಕು. ಕರ್ತನೊಂದಿಗೆ ಇರಲು ನೀವು ಸಿದ್ಧರಾಗಿರಬೇಕು. ಸತ್ಯವೇದ ಓದಬೇಕು, ಪ್ರಾರ್ಥಿಸಬೇಕು, ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ವಿವಾಹವಾಗಿ ಮತ್ತೊಂದು ಮನೆಗೆ ಹೋಗಬೇಕು, ಕುಟುಂಬ ಕಟ್ಟಬೇಕು. ಆ ಜ್ಞಾನ ನಿನಗೆ ಇರಬೇಕೆಂದು ಹೆತ್ತವರು ಮಕ್ಕಳಿಗೆ ಹೇಳಿಕೊಡಬೇಕು. ಕುಟುಂಬದಲ್ಲಿ ಹೆತ್ತವರು ಮಕ್ಕಳಿಗೆ ಹೇಳಿಕೊಡದ ಕಾರಣ ಅವರು ವಿವಾಹವಾಗಿ ಹೋಗುವ ಮನೆಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇದರಿಂದ ನೀವು ಬಾಧಿಸಲ್ಪಡುತ್ತೀರಿ. ತಾಯಂದಿರಾಗಿರುವ ನೀವು ನಿಮ್ಮ ಮಕ್ಕಳ ವಿವಾಹ ಮಾಡುವುದಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೀರಿ. ಆದರೆ ನಿಮ್ಮ ಮಕ್ಕಳಿಗೆ ಅಡಿಗೆ ಮಾಡಲು ಗೊತ್ತಾ? ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಯಾರಾಗಿದ್ದರೂ, ನೀವು ಹೆಣ್ಣು ಮಕ್ಕಳಾಗಿದ್ದರೆ ಖಂಡಿತ ಅಡಿಗೆ ಮಾಡುವುದನ್ನು ಕಲಿತುಕೊಳ್ಳಬೇಕು. ಕಾಫಿ ಟೀ ಮಾಡಲು ನೀವು ಕಲಿತುಕೊಳ್ಳಬೇಕು. ಮನೆ ಕೆಲಸಗಳನ್ನು ಮಾಡಲು ನೀವು ಕಲಿತುಕೊಳ್ಳಬೇಕು. ಇಲ್ಲ, ನಾವು ಅಡಿಗೆ ಎಲ್ಲ ಮಾಡುವುದಿಲ್ಲ, ನಾವು ಕೆಲಸ ಮಾಡುತ್ತೇವೆ, ನಾವು ಉನ್ನತ ಸ್ಥಾನದಲ್ಲಿರುತ್ತೇವೆ, ಒಳ್ಳೆಯ ಕೆಲಸ ಇದೆ, ಸಂಬಳ ಇದೆ ಎಂದು ನೀವು ಅಂದುಕೊಂಡು ಇರಬಹುದು. ಆದರೆ ನೀವು ವಿವಾಹವಾಗಿ ಹೋಗುವ ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಸಂಧಿಸಬೇಕಾಗುತ್ತದೆ. ಅಡಿಗೆ ಗೊತ್ತಿದ್ದರೆ ಮಾತ್ರ ಕುಟುಂಬ ನಡೆಸಲು ಸಾಧ್ಯ. ನನ್ನ ಪ್ರಿಯರಾದವರೇ, ಅಡಿಗೆ ಬಹಳ ಬಹಳ ಮುಖ್ಯ. ನೀವು ಕಲಿತುಕೊಳ್ಳಬೇಕು. ವಿವಾಹಕ್ಕಿಂತ ಮೊದಲೇ ನೀವು ಮಕ್ಕಳಿಗೆ ಕಲಿಸಿಕೊಡಬೇಕು. ನಾನು ಒಂದು ದಿನ ಒಬ್ಬರನ್ನು ಸಂಧಿಸಿದೆ. ಒಬ್ಬ ಮಗಳಿಗೆ, ಯೌವನಸ್ಥ ಮಗಳಿಗೆ ವಿವಾಹ ನಿಶ್ಚಯ ಮಾಡಲಾಗಿತ್ತು. ಆಗ ತಾಯಿ ಹೇಳಿದ್ದಾರೆ, ಅಮ್ಮ, ನೀನು ಯಾವಾಗಲೂ ಫೋನನ್ನು ತೆಗೆದುಕೊಂಡು ಫೋನನ್ನೇ ನೋಡುತ್ತಿರಬೇಡ, ಫೋನಿನಲ್ಲೇ ಇರಬೇಡ. ನೀನು ವಿವಾಹವಾಗಿ ಮತ್ತೊಂದು ಮನೆಗೆ ಹೋಗಬೇಕು. ಆದ್ದರಿಂದ ಅಡಿಗೆ ಮಾಡುವುದನ್ನು ಕಲಿತುಕೋ. ಅಮ್ಮ ಮಾಡುವುದನ್ನೆಲ್ಲ ನೋಡಿಕೋ, ಕಲಿತುಕೋ, ನಾನು ನಿನಗೆ ಹೇಳಿಕೊಡುತ್ತೇನೆ. ನೀನು ಕಲಿತುಕೊಳ್ಳಬೇಕೆಂದು ತಾಯಿ ಹೇಳಿದ್ದಾರೆ. ಫೋನನ್ನು ನೋಡಲು ಬಿಡುತ್ತಿಲ್ಲಲ್ಲ, ಯಾವಾಗಲೂ ಫೋನನ್ನು ಹಿಡಿದುಕೊಂಡಿದ್ದೀಯಾ ಎಂದು ಬೈಯುತ್ತಾರೆ ಎಂದು ಅವಳಿಗೆ ಒಂದು ಕೋಪ ಬಂದ ಕೂಡಲೇ ಅವಳು ವಿಷವನ್ನು ತೆಗೆದುಕೊಂಡು ಕುಡಿದು ಸತ್ತು ಹೋದಳು. ಹೆತ್ತವರ ಮಾತನ್ನು ಮಕ್ಕಳು ಕೇಳಬೇಕು. ಹೆತ್ತವರ ಮಾತನ್ನು ಕೇಳಬೇಕು. ಪ್ಯಾರೆಂಟ್ಸಿಗೆ ನೀವು ವಿಧೇಯರಾಗುವಾಗಲೇ ನಿಮ್ಮ ಕುಟುಂಬ ಜೀವಿತದಲ್ಲಿ ಆಶೀರ್ವಾದ ಇರುತ್ತದೆ. ತಾಯಿ ಏನು ಹೇಳಿದರು? ಒಳ್ಳೆಯದನ್ನೇ ಹೇಳಿದರು. ಅಡುಗೆಯನ್ನು ನೀನು ಕಲಿತುಕೋ, ನೀನು ವಿವಾಹವಾಗಿ ಹೋಗಬೇಕು, ಫೋನನ್ನೇ ನೋಡಬೇಡ ಎಂದು ಹೇಳಿದರು.
ಯಾವಾಗಲೂ ಫೋನನ್ನು ತೆಗೆದುಕೊಂಡು ನೋಡುತ್ತಿರಬೇಡ. ಹಾಗೇ ತಾಯಿ ಹೇಳಿದ್ದಾರೆ. ತಕ್ಷಣ ಇವಳು ಕೋಪ ಮಾಡಿಕೊಂಡು, ಯಾವಾಗಲೂ ನನ್ನ ತಾಯಿ ಈ ರೀತಿ ಹೇಳುತ್ತಿದ್ದಾರಲ್ಲ, ಇರುವುದಕ್ಕಿಂತ ನಾನು ಸತ್ತು ಹೋದರೆ ಒಳ್ಳೆಯದು ಎಂದು ಅವಳು ವಿಷವನ್ನು ಕುಡಿದು ಪ್ರಾಣವನ್ನು ಕಳೆದುಕೊಂಡಳು. ನನ್ನ ಪ್ರಿಯರಾದವರೇ, ಕೋಪದ ಆತ್ಮ ನಮ್ಮಲ್ಲಿ ಇರಬಾರದು, ಸಿಟ್ಟಿನ ಆತ್ಮ ಇರಬಾರದು. ಅದು ಇರಬಾರದು. ಹೆತ್ತವರು ಹೇಳುವ ಮಾತಿಗೆ, ಹಿರಿಯರು ಹೇಳುವ ಮಾತಿಗೆ ವಿಧೇಯರಾಗಿ ನಡೆಯಬೇಕು. ಆ ರೀತಿ ನಡೆಯುವಾಗಲೇ ದೇವರು ಕುಟುಂಬಗಳಲ್ಲಿ ನಮ್ಮನ್ನು ಇಟ್ಟು ಆಶೀರ್ವದಿಸುತ್ತಾರೆ. ದೇವರು ಹೇಳುತ್ತಾರೆ, ಜ್ಞಾನೋಕ್ತಿಗಳು 6:6 ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಇರುವೆಯ ಬಳಿಗೆ ಹೋಗು, ಅದು ಚಟುವಟಿಕೆಯಿಂದ ಇರುತ್ತದೆ. ಅದರ ಬಳಿ ಜ್ಞಾನವನ್ನು ಕಲಿತುಕೋ. ಸ್ತ್ರೀಯರಾಗಿರುವ ನಾವು ವಿವಾಹಕ್ಕೆ ಸಿದ್ಧವಾಗುವಂಥ ಮಕ್ಕಳು ಸೋಮಾರಿಯಾಗಿ ಇರಬಾರದು. ಉತ್ಸಾಹದ ಆತ್ಮದಿಂದ ತುಂಬಿರಬೇಕು, ಚುರುಕಾಗಿ ಇರಬೇಕು. ಇರುವೆ ಚುರುಕಾಗಿ ಇದ್ದು ಕೆಲಸಗಳನ್ನು ಮಾಡುತ್ತದೆ. ಸುಗ್ಗಿ ಕಾಲದಲ್ಲಿ ತನ್ನ ಆಹಾರವನ್ನು ಸೇರಿಸಿ ಇಡುತ್ತದೆ. ಅದು ಒಳ್ಳೆ ಜ್ಞಾನವುಳ್ಳಂಥ ಇರುವೆ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಇರುವೆಯ ಬಳಿ ಹೋಗಿ ಕಲಿತುಕೋ, ಚುರುಕಾಗಿ ಇರಬೇಕು. ಸೋಮಾರಿಯ ಅನ್ನವನ್ನು ತಿನ್ನಬಾರದು. ಆಕೆಯ ಕೈ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ. ಆಕೆಯ ಕಾರ್ಯಗಳೇ ಪೂರ ದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ ಎಂದು ಜ್ಞಾನೋಕ್ತಿಗಳು 31 ಕಡೆಯ ವಾಕ್ಯದಲ್ಲಿ ಓದುತ್ತೇವೆ. ಕುಟುಂಬವನ್ನು ಕಟ್ಟುವ ಹೆಣ್ಣಾಗಿ ನಾವು ಕಾಣಲ್ಪಡಬೇಕು. ಅದು ಮಾತ್ರವಲ್ಲ, ಜ್ಞಾನೋಕ್ತಿಗಳು 10:11 ಹೇಳಿದ ಪ್ರಕಾರ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಗಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ. ಇದರಿಂದಾಗಿ ಮನೆಯಲ್ಲಿ ಬಡತನ, ಶಾಪ ಬರುತ್ತದೆ ಎಂದು ಆಕೆ ಹೇಳುತ್ತದೆ. ನನ್ನ ಪ್ರಿಯರಾದವರೇ, ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡುವುದರಿಂದ ಕುಟುಂಬವೇ ನಿದ್ದೆ ಮಾಡುತ್ತದೆ. ಆಗ ಕುಟುಂಬದಲ್ಲಿ ಶಾಪ ಬರುತ್ತದೆ. ಇದೇ ವಾಕ್ಯವು ಹೇಳಿದೆ. ಹೆಣ್ಣು ಮಕ್ಕಳು ಚುರುಕಾಗಿರಬೇಕು. ಚುರುಕಾಗಿದ್ದು ಮನೆಯ ಕೆಲಸಗಳನ್ನು ಹೇಗೆಲ್ಲ ಮಾಡಬೇಕು ಎಂಬ ತಿಳುವಳಿಕೆಯಿಂದ ಇರಬೇಕು. ನಾವು ಜ್ಞಾನವುಳ್ಳವರಾಗಿರಬೇಕು. ಸೋಮಾರಿತನಕ್ಕೆ ಜಾಗ ಕೊಡಬಾರದು. ಒಬ್ಬ ಸಹೋದರವರು ತನ್ನ ಹೆಂಡತಿಯನ್ನು ಕರೆದುಕೊಂಡು ನನ್ನನ್ನು ನೋಡಲು ಬಂದಿದ್ದರು. ನಾನು ಅವರ ಬಳಿ ಯಾವುದಕ್ಕಾಗಿ ಬಂದಿದ್ದೀರಿ, ಯಾವ ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕು ಎಂದು ಕೇಳಿದೆ. ಆಗ ಸಹೋದರ ಹತ್ತರು ನನ್ನ ಹೃದಯದ ಭಾರವನ್ನು ನಾನು ಯಾರ ಬಳಿ ಹೋಗಿ ಹೇಳಿಕೊಳ್ಳಲಿ ಎಂದು ಆ ಸಹೋದರ 2 ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ಹತ್ತರು. ಕಾರಣ ಏನೆಂದು ಕೇಳಿದರೆ, ನಾನು ಆರ್ಮಿಯಲ್ಲಿದ್ದೇನೆ, ಮಿಲಿಟರಿ ಮ್ಯಾನ್. ನಾನು ಮುಂಜಾನೆ 4 ಗಂಟೆಗೆ ಎದ್ದು ನಾನು ಮನೆ ಬಿಟ್ಟು ಎಕ್ಸಸೈಸ್ ಮಾಡುವುದಕ್ಕಾಗಿ ಹೋಗುತ್ತೇನೆ. 7 ಗಂಟೆಗೆ ಬರುತ್ತೇನೆ. 7 ಗಂಟೆಯವರೆಗೆ ಅವಳು ನಿದ್ದೆ ಮಾಡುತ್ತಿರುತ್ತಾಳೆ. ಆಗ ನಾನು ಬಂದು ಬೆಳಗ್ಗೆ ತಿಂಡಿ ತಿನ್ನಬೇಕು. ಮತ್ತೆ ನಾನು ಮಿಲಿಟರಿಗೆ ಕೆಲಸಕ್ಕೆ ಹೋಗಿ ಮತ್ತೆ ಬರುವೆ. ಮಧ್ಯಾಹ್ನ ಬಂದು ಊಟ ಮಾಡುವೆ. ಬಂದು ನಾನು ಮಧ್ಯಾಹ್ನ ಸ್ವಲ್ಪ ಸಮಯ ಮಲಗಿಕೊಳ್ಳುವೆ. ನನ್ನ ಹೆಂಡತಿಯು ಮಲಗಿಕೊಂಡು ನಿದ್ದೆ ಮಾಡುತ್ತಾಳೆ. ನಾನು 5 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗುತ್ತೇನೆ. ನನ್ನ ಹೆಂಡತಿ ಮಲಗಿಕೊಂಡು ನಿದ್ದೆ ಮಾಡುತ್ತಾ ಇರುತ್ತಾಳೆ. ಮನೆಯಲ್ಲಿ ಯಾವ ಕೆಲಸಗಳನ್ನು ಗಮನಿಸುವುದಿಲ್ಲ. ಈ ರೀತಿ ನನ್ನ ಬಾಳು ಇದ್ದರೆ ಹೇಗೆ ಎಂದು ಹೇಳಿ ಆ ಸಹೋದರ ನನ್ನ ಬಳಿ ಹತ್ತರು. ಆಗ ಅವರ ಹೆಂಡತಿಯನ್ನು ನೋಡಿ ಕೇಳಿದೆ, ನೀನು ವಾಕ್ಯ ಓದುವುದಿಲ್ಲವಾ, ಪ್ರಾರ್ಥಿಸುವುದಿಲ್ಲವಾ, ಬೆಳಗ್ಗೆ ಎದ್ದೋಳಬೇಕಲ್ಲ, ಮನೆಯ ಕೆಲಸಗಳನ್ನು ನೋಡಬೇಕಲ್ಲವಾ ಎಂದು ನಾನು ಹೇಳುವಾಗ ಆ ಸಹೋದರಿ ಸುಮ್ಮನೆ ಇದ್ದರು. ಆ ಸಹೋದರಿ ಹಾಗೆ ಸುಮ್ಮನಿದ್ದಳು. ದೇವರು ಇಂಥ ಕುಟುಂಬಗಳಲ್ಲಿ ಕ್ರಿಯೆ ಮಾಡಲು ಆಗುವುದಿಲ್ಲ. ನಾವು ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟು, ನಾವು ದೇವರ ಮಕ್ಕಳಾಗಿದ್ದು ಬೆಳಗ್ಗೆ ಎದ್ದ ಕೂಡಲೇ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಆ ದಿನದ ಕೃಪೆಯನ್ನು ದೇವರ ಬಳಿಯಿಂದ ನಾವು ಹೊಂದಿಕೊಂಡು ನಾವು ಕುಟುಂಬ ನಡೆಸುವಾಗ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಅದು ಮಾತ್ರವಲ್ಲ, ವಾಕ್ಯದಲ್ಲಿ ನಾವು ನೋಡುವಾಗ ರೆಬೆಕ್ಕಳು ಆದಿಕಾಂಡ 24ನೇ ಅಧ್ಯಾಯ 18-19 ವಾಕ್ಯವನ್ನು ಓದುವಾಗ, ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ಆಗ ಎಲೇಜರನು ರೆಬೆಕ್ಕಳ ಬಳಿ ನೀರನ್ನು ಕೇಳುತ್ತಾರೆ. ನೀರನ್ನು ಕೇಳಿದ ಕೂಡಲೇ ಕುಡಿಯಿರಿ ಎಂದು ರೆಬೆಕ್ಕಳು ಕೊಡದಿಂದ ತುಂಬಿಸಿ ತೆಗೆದುಕೊಂಡು ಬಂದಳು. ಒಂದು ಕಠಿಣವಾದ ಕಾರ್ಯವೇ, ಆದರೆ ವಾಕ್ಯದ ಪ್ರಕಾರ ರೆಬೆಕ್ಕಳು ಇದ್ದದ್ದರಿಂದ ಅವಳು ಎಲಿಯಾಜರನಿಗೆ ಕುಡಿಯುವುದಕ್ಕೆ ನೀರು ಕೊಟ್ಟಳು. ಅದು ಮಾತ್ರವಲ್ಲ, ನೀನು ಕುಡಿಯಪ್ಪ ಎಂದು ಹೇಳಿ ನಿನ್ನ ಒಂಟೆಗಳಿಗೂ ತಂದು ಕೊಡುತ್ತೇನೆ ಎಂದು ಹೇಳಿದಳು. ಒಂಟೆಗಳು ಹೆಚ್ಚು ನೀರನ್ನು ಕುಡಿಯುತ್ತದೆ. ಒಂಟೆಗಳಿಗೂ ನೀರನ್ನು ಕೊಡುತ್ತೇನೆ ಎಂದು ಹೇಳಿ ಅವಳು ಚುರುಕಾಗಿ ಕಾರ್ಯಗಳನ್ನು ಮಾಡಿದಳು ಎಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯರಾದವರೇ, ರೆಬೆಕ್ಕಳು ಚುರುಕಾಗಿ ಇದ್ದದ್ದರಿಂದ ಈಸಾಕನನ್ನು ದೇವರು ವರನಾಗಿ ಕೊಟ್ಟು
ಅವಳ ವಿವಾಹ ಕಾರ್ಯವನ್ನು ಸಫಲ ಮಾಡಿದರು. ದೇವರು ಕುಟುಂಬವನ್ನು ಆಶೀರ್ವದಿಸಿದರು, ಕುಟುಂಬವನ್ನು ಸಂತೋಷವಾಗಿ ಇಟ್ಟರು. ನನ್ನ ಪ್ರಿಯರಾದವರೇ, ಒಂದು ವೇಳೆ ನೀವು ಸೋಮಾರಿತನದ ಅನ್ನವನ್ನು ತಿನ್ನುತ್ತಿರಬಹುದು, ಚುರುಕಾಗಿ ಇಲ್ಲದೆ ಇರಬಹುದು, ಮನೆಯ ಕಾರ್ಯಗಳು ಹೇಗೆ ನಡೆಯುತ್ತದೆ ಎಂದು ತಿಳಿಯದೆ ನೀವು ಇರಬಹುದು, ಇಲ್ಲ ನಿಮಗೆ ಅಡಿಗೆ ಕೆಲಸ ತಿಳಿಯದೆ ನೀವು ಇರಬಹುದು, ನೀವು ಮನೆಯಲ್ಲೇ ಇರುತ್ತಾ ಸುಮ್ಮನೆ ಇರಬಹುದು. ಆದರೆ ನೀವು ಆ ರೀತಿ ಇರಬಾರದು. ನನ್ನ ಪ್ರಿಯರಾದವರೇ, ವಿವಾಹಕ್ಕೂ ಮೊದಲು ನೀವು ನಿಮಗಾಗಿ ಅಡಿಗೆಯ ಕೆಲಸಗಳನ್ನೆಲ್ಲ ನೀವು ಕಲಿತುಕೊಳ್ಳಬೇಕು. ಒಂದು ಕುಟುಂಬದಲ್ಲಿ ಬಾಳಲು ಹೋಗುತ್ತಿದ್ದೇನೆ, ಅಲ್ಲಿರುವಂಥ ಎಲ್ಲರನ್ನು ನಾನು ಉಪಚರಿಸಬೇಕು, ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಎಲ್ಲರಿಗೂ ಟೀ ಕಾಫಿ ಮಾಡಿ ಕೊಡಬೇಕು, ಬರುವಂತಹ ಅತಿಥಿಗಳನ್ನು ಉಪಚರಿಸಬೇಕು. ಅಂತಹ ಗುಣ ಕಾಣಲ್ಪಡುವಾಗ ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ವೈಯಕ್ತಿಕ ಜೀವಿತವನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಕುಟುಂಬ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ಪ್ರಾರ್ಥಿಸೋಣವಾ? ಯೇಸುವೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥವರೊಂದಿಗೆ ನೀವು ಮಾತನಾಡಿರಿ ದೇವರೇ, ನಿಮ್ಮ ಮಕ್ಕಳಿಗೆ ಅಪ್ಪ ಅಡುಗೆಯ ಕೆಲಸಗಳನ್ನು ಕಲಿತುಕೊಳ್ಳಬೇಕೆಂದು ಜ್ಞಾನವನ್ನು ಕೊಡಿರಿ. ಮಕ್ಕಳಿಗೆ ಅಡುಗೆಯ ಕೆಲಸವನ್ನೆಲ್ಲ ಕಲಿಸಿಕೊಡಲಿ ದೇವರೇ, ಚುರುಕಾಗಿರುವಂತಹ ಜನರಾಗಿ ನೀವು ಬದಲಾಯಿಸಿ ಅಪ್ಪ. ಸೋಮಾರಿತನದ ಅನ್ನವನ್ನು ತಿನ್ನದೆ ದೇವರೇ ಅಪ್ಪ ನಿಮ್ಮನ್ನು ದೃಷ್ಟಿಸಿ ಅಪ್ಪ, ನಿಮಗೆ ಮೊದಲ ಸ್ಥಾನವನ್ನು ಕೊಟ್ಟು ನಿಮ್ಮನ್ನು ಮುಂದಿಟ್ಟು ಕಾರ್ಯಗಳನ್ನು ಮಾಡುವಂತೆ ಆತ್ಮನಾದವರು ನೀವು ಕೃಪೆಯನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ ಅಪ್ಪ. ವಿವಾಹಕ್ಕಾಗಿ ಸಿದ್ಧವಾಗುತ್ತಿರುವಂತೆ ಯವನಸ್ಥರಿಗೆ ತಕ್ಕ ವಧುವರನನ್ನು ಕೊಡಿರಿ ದೇವರೇ. ನೀವು ಆಶೀರ್ವದಿಸಿರಿ ಅಪ್ಪ. ಎಲ್ಲ ಸೈತಾನನ ತಡೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ದುಷ್ಟ ಸೈತಾನನು ಮಕ್ಕಳ ಜೀವಿತದಲ್ಲಿ ತಲೆ ಇಡದಂತೆ ಅವನು ನಾಶವಾಗಿ ಹೋಗಲಪ್ಪ ದೇವರೇ. ನೀವು ತಡೆಗಳನ್ನು ನೀಗಿಸಿ ಅಪ್ಪ, ಅವರಿಗೆ ಅದ್ಭುತಗಳನ್ನು ಮಾಡಿರಿ ದೇವರೇ. ಕುಟುಂಬಗಳನ್ನು ಆಶೀರ್ವದಿಸುವ ದೇವರು, ನೀವು ಕುಟುಂಬಗಳನ್ನು ಆಶೀರ್ವದಿಸಿರಿ, ನೀವು ಆಶೀರ್ವದಿಸಿರಿ. ನನಗೆ ತಕ್ಕ ಸಂಗತಿ ಇಲ್ಲವಲ್ಲ, ನನಗೆ ತಕ್ಕ ಗಂಡನನ್ನು ಏರ್ಪಡಿಸಿ ಕೊಡಿರಿ ಎಂದು ಪ್ರಾರ್ಥಿಸುತ್ತಿರುವಂಥ ಒಬ್ಬೊಬ್ಬರಿಗೆ ವಿವಾಹ ಕಾರ್ಯವನ್ನು ಸಫಲ ಮಾಡಿರಿ ದೇವರೇ ಅಪ್ಪ. ಎಲ್ಲ ಆಶೀರ್ವಾದದ ತಡೆಗಳು ನೀಗಿ ಹೋಗಲಿ. ನೀವು ಅದ್ಭುತವನ್ನು ಮಾಡಿರಿ ದೇವರೇ. ಯವನಸ್ಥರನ್ನು ಆಶೀರ್ವದಿಸಿರಿ ಅಪ್ಪ. ನಿಮ್ಮನ್ನು ಮುಂದೆ ಇಟ್ಟು ಕಾರ್ಯಗಳನ್ನು ಮಾಡುವಾಗ ಅವರು ಅವಮಾನ ಪಟ್ಟು ಹೋಗದಂತೆ ನೀವು ಅವರನ್ನು ನಡೆಸಿರಿ ಅಪ್ಪ. ಯವನಸ್ಥರನ್ನು ನೂತನವಾಗಿ ಅವರು ಹೋಗುವಂತ ಕುಟುಂಬಗಳಲ್ಲಿ ನಿಮ್ಮ ಆಶೀರ್ವಾದವು, ನಿಮ್ಮ ಸಮಾಧಾನವು ಉಂಟಾಗಲಿ ದೇವರೇ. ನಿಮ್ಮ ಮಕ್ಕಳ ಮೂಲಕ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಕರ್ತನು ಒಳ್ಳೆ ಕಾರ್ಯಗಳನ್ನು ಮಾಡುವನೆ ಎಂಬ ಪ್ರಕಾರ ನೀವು ಒಳ್ಳೆ ಕಾರ್ಯಗಳನ್ನು ಮಾಡಿ ಕುಟುಂಬಗಳನ್ನು ವೃದ್ಧಿಪಡಿಸಿರಿ. ನಿಮ್ಮ ನಾಮ ಮಾತ್ರ ಕುಟುಂಬಗಳಲ್ಲಿ ಮಹಿಮೆ ಪಡಲಪ್ಪ. ವಿವಾಹಕ್ಕಾಗಿ ಸಿದ್ಧವಾಗುತ್ತಿರುವ ಎಲ್ಲ ಯವನಸ್ಥರ ಮೇಲೆ ನಿಮ್ಮ ಹಸ್ತ ಅವರ ಮೇಲೆ ಇದ್ದು ದಾರಿ ನಡೆಸಲಪ್ಪ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರಿಯರಾದವರೇ, ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ಮಕ್ಕಳನ್ನು ನೀವು ಓದಿಸುತ್ತೀರಿ, ಕೆಲಸಕ್ಕೆ ಹೋಗುತ್ತಾರೆ, ಕೆಲಸ ಮಾಡುತ್ತಾರೆ. ಅವರು ವಿವಾಹಕ್ಕಾಗಿ ಸಿದ್ಧವಾಗುವಾಗ ಅಡುಗೆಯ ಕೆಲಸಗಳನ್ನು ಕಲಿತುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಮಕ್ಕಳು ಕಲಿತುಕೊಳ್ಳಬೇಕು. ಹೋಗುವಂಥ ಕುಟುಂಬಗಳಲ್ಲಿ ಚುರುಕಾಗಿ ಇದ್ದು ಕಾರ್ಯಗಳನ್ನು ಮಾಡಲು ಆತ್ಮನಾದವರು ಅವರನ್ನು ನಡೆಸಲಿ. ಆಮೇನ್ ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತ ಮೇಲುಗಳನ್ನು ನಮಗೆ ತಿಳಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆಯನ್ನು ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.